ನೋಡಿ ಮಜ್ಜಿಗೆ ಸಾರು ಮಾಡೋಕ್ಕಂತ ಮೊಸರು ತೊಗೊಂಡಿದ್ದೀನಿ, ಕಡಲೆಕಾಯಿ ಬೀಜ ನೋಡಿ, ಒಂದು 3 ಹಸಿಮೆಣಸಿನ್ಕಾಯಿ ಬೆಳ್ಳುಳ್ಳಿ, ಉಪ್ಪು, ಕರಿಬೇವು, ಕೊತ್ತಂಬರಿ, ಜೀರಿಗೆ ತೊಗೊಂಡಿದ್ದೀನಿ. ಈಗ ಮಾಡುವ ವಿಧಾನ. ಈಗ ನೋಡಿ ಕಡಲೆಕಾಯಿ ಬೀಜ ಹಾಕ್ತಾಯಿದ್ದೀನಿ, ಬೆಳ್ಳುಳ್ಳಿ ಹಾಕ್ತಾಯಿದ್ದೀನಿ, 1 ಗಡ್ಡೆಯಷ್ಟು ಬೆಳ್ಳುಳ್ಳಿ ಹಾಕ್ತಾಯಿದ್ದೀನಿ, ಒಂದು 3 ಹಸಿಮೆಣಸಿನ್ಕಾಯಿ ಹಾಕ್ತಾಯಿದ್ದೀನಿ, ಒಂದು ಖಾರಕ್ಕೆ ಅನುಗುಣ ತಕ್ಕಂಗೆ ಕರಿಬೇವು, ಕೊತ್ತಂಬರಿ ಹಾಕ್ತಾಯಿದ್ದೀನಿ, ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ತಾಯಿದ್ದೀನಿ. ನೋಡಿ ಜೀರಿಗೆ ಹಾಕ್ತಾಯಿದ್ದೀನಿ, 1 ಸ್ಪೂನಷ್ಟು ಜೀರಿಗೆ ಹಾಕ್ತಾಯಿದ್ದೀನಿ. ಈಗ ಇದನ್ನ ಮಿಕ್ಸಿ ಮಾಡ್ಕೊಂಬರೋಣ, ಫೈನಾಗೆ ಮಿಕ್ಸಿ ಮಾಡ್ಕೊಂಡು ನೋಡಿ ಫೈನಾಗಿ ಪೇಸ್ಟ್ ಆಗಿದೆ. ಇದನ್ನು ಮಜ್ಜಿಗೆ ಕಟ್ಕೊಳ್ಳೋಣ ಸಿಸ್ಟರ್. ನೋಡಿ ಈ ಥರ ಮಜ್ಜಿಗೆ ಕಡಗೋಲಿರಲಿಲ್ಲ ಅಂದರೆ ಈ ಥರ ಇದ್ರ ಮೇಲೆ ಕಟ್ಬೇಕು. ನೋಡಿ ಮಜ್ಜಿಗೆ ಸಾಂಬಾರು ರೆಡಿಯಾಗಿದೆ, ಶೇಂಗಾ ಹಾಕಿ ರೆಡಿಯಾಗಿದೆ. ನೋಡಿ ಇದು ಅನ್ನದೊಟ್ಟಿಗೆ ನೋಡಿ, ಬಿಸಿ ಅನ್ನದೊಟ್ಟಿಗೆ ಸರ್ವ್. ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಆಗಿ, ಸಬ್ಸ್ಕ್ರೈಬ್ ಮಾಡಿ.